ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಂಟೇಶ್ ಇಬ್ರೇ ಅಂತೇಳಿ. ನಮ್ಮ ಶಾಲೆಯ ಹೆಸರು ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಪದವಿ ಪೂರ್ವ ಕಾಲೇಜು ಕಡಪಟ್ಟಿ ತಾಲೂಕು ಜಮಖಂಡಿ. ನಾನು 20 ವರ್ಷಗಳಿಂದ ಗಣಿತ ಮತ್ತು ಭೌತ ವಿಜ್ಞಾನ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ಈ ರೇಖಾಗಣಿತಕ್ಕೆ ಸಂಬಂಧಿಸಿರ್ತಕ್ಕಂಥ ಗಣಿತದಲ್ಲಿ ಬರ್ತಕ್ಕಂಥ ಒಂದು ವೃತ್ತದ ಮಾದರಿ ಬಗ್ಗೆ ಇವತ್ತು ಅಧ್ಯಯನ ಮಾಡ್ತೀವಿ. ವೃತ್ತದ ಮಾದರಿ ವೃತ್ತದ ಮಾದರಿ ಬಗ್ಗೆ ಹೇಳೋದಾದ್ರೆ ಇವತ್ತು ವೃತ್ತದ ಬಗ್ಗೆ ಒಂದು ಹಿನ್ನೆಲೆಯನ್ನು ನಾವು ಕಾಣ್ತೀವಿ. ಇವತ್ತು ವೃತ್ತ ಬೇರೆ, ಇವತ್ತು ಗೋಳ ಬೇರೆ. ಇವತ್ತು ಗೋಳ ಮತ್ತು ವೃತ್ತದ ಬಗ್ಗೆ ಇವತ್ತು ನಾವು ಹೇಳೋದಂತಂದ್ರೆ ಇಲ್ಲಿ ನಾವು ಏನ್ ಹೇಳ್ತೀವಿ ಅಂದ್ರೆ ವೃತ್ತದ ಬಗ್ಗೆ ನಮ್ಮ ತತ್ವಶಾಸ್ತ್ರ ಮತ್ತು ಗಣಿತ ಶಾಸ್ತ್ರ ಎರಡರಲ್ಲಿಯೂ ಕೂಡ ವೃತ್ತಗಳಿಗೆ ವಿಶೇಷವಾದ ನಮಗೆ ಕಾಣಲ್ಲ. ಇವತ್ತು ತತ್ವಶಾಸ್ತ್ರ ಆಗಿರ್ಬೋದು ಅಥವಾ ಗಣಿತ ಶಾಸ್ತ್ರ ಆಗಿರ್ಬೋದು. ಇದರಲ್ಲಿ ಜಗತ್ ಕ್ಷಿತ್ರ ವಾಯುಮಯ ಭೂಗೋಳ ಸರ್ವತ್ವ ವೃತ್ತ ಅಂತ ಹೇಳ್ತೀವಿ. ಇದರ ಅರ್ಥ ಏನಪ್ಪಾ ಅಂದ್ರೆ ಮಣ್ಣು ಆಗಲಿ, ನೀರು ಆಗಲಿ, ಬೆಂಕಿ ಆಗಲಿ, ಗಾಳಿ ಆಗಲಿ, ಆಕಾಶ ಆಗಲಿ ಇವೆಲ್ಲವೂ ಕೂಡ ಗೋಳಾಕಾರ ಹೊಂದಿವೆ. ಇವು ಯಾವ ಲೆಕ್ಕ ತಗೋರಿ, ಮಣ್ಣಿನ ಕಣಗಳನ್ನು ತಗೋರಿ ಗೋಳಾಕಾರವಾಗಿರ್ತಾವು. ಇವತ್ತು ನೀರನ್ನು ತಗೋರಿ, ನೀರಿನ ಹನಿಗಳನ್ನು ನಾವು ಯಾಕೆ ಚಿಂತಿದ್ವಿ ಅಂದ್ರೆ ಅವು ಕೂಡ ಗೋಳಾಕಾರವಾಗಿ ಕಾಣಿಸ್ತಾವೆ. ಅದೇ ರೀತಿ ಬೆಂಕಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಆಕಾಶ ಇವೆಲ್ಲವೂ ಗೋಳಾಕಾರದಲ್ಲಿರುವುದನ್ನು ಕಾಣ್ತೇವೆ. ಮುಂದೆ ನೀರಿನ ಚಿತ್ರಕರಣವನ್ನು ಗಮನಿಸಿದ್ರೆ ಗೋಳಾಕಾರವಾಗಿರುತ್ತೆ. ಮಣ್ಣಿನ ಕಣ ಆಗಿರ್ಬೋದು. ಒಂದು ಮಾತ್ರ ಅಲ್ಲ, ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಕಾಣಿಸುವ ಯಾವುದೇ ವಸ್ತುವಿನ ಚಿತ್ರಕರಣವನ್ನು ನೋಡಿದ್ರೆ ನಾವು ಒಂದು ಚಿಕ್ಕ ಅಣುವನ್ನು ಕೂಡ ನಾವು ಇದನ್ನು ಪರಮಾಣು ಅಂತ ಕರಿತೀವಿ, ಅದು ಕೂಡ ಗೋಳಾಕಾರದಲ್ಲಿ ಮುಂದೆ ಪ್ರತಿಯೊಂದು ವಸ್ತುಗಳು ನಮ್ಮ ಜಗತ್ತಿನೊಳಗೆ ಅವು ಗೋಳಾಕಾರದಲ್ಲಿ ಇರುವುದನ್ನು ನಾವು ಕಾಣ್ತೀವಿ. ಇವತ್ತು ಮೂಲಭೂತ ರೂಪದಲ್ಲಿ ಗೋಳಾಕಾರವಾಗಿ ಕಾಣಿಸ್ತಾವೆ. ಅತ್ಯಂತ ಬೃಹತ್ ರೂಪದಲ್ಲಿ ಗೋಳಾಕಾರದಲ್ಲಿರುತ್ತವೆ. ನಾವು ಕೂಡ ನಮ್ಮ ತಾಯಿಯ ಹೊಟ್ಟೆಯಲ್ಲಿದ್ದಾಗ ಇವತ್ತು ನಮ್ಮ ತಾಯಿ ಹೊಟ್ಟೆಯೊಳಗಿದ್ದ ನಾವು ಯಾವ ಆಕಾರವಾಗಿ ಇರ್ತೀವಪ್ಪ ಅಂದ್ರೆ ಗೋಳಾಕಾರವಾಗಿರ್ತೀವಿ. ಅಥವಾ ಚಿಕ್ಕ ಗಿಡ ತೋರಿ, ಮರ ತೋರಿ ಆಗೋದಕ್ಕಿಂತ ಮೊದಲು ಇವತ್ತು ಮರ ಆಗ್ಬೇಕಂತಂದ್ರ, ಗಿಡ ಆಗ್ಬೇಕಂತಂದ್ರ ಅಲ್ಲಿಯೂ ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಬೀಜವನ್ನು ಕಾಣ್ತೀವಿ. ಆ ಬೀಜ ಯಾವ ರೂಪ ಇರ್ಬೇಕಂದ್ರೆ ಗೋಳಾಕಾರವಾಗಿರುತ್ತೆ. ಅದೇ ರೀತಿ ವಿಶ್ವವನ್ನ ಗಮನದಲ್ಲಿ ಇಟ್ಕೊಂಡು ಬಂದ್ರೆ ವಿಶ್ವದಲ್ಲಿರುವ ಎಲ್ಲಾ ವಸ್ತುಗಳು ಕೂಡ ನಮಗೆ ಗೋಳಾಕಾರದಲ್ಲಿ ಕಾಣಿಸ್ತವು. ವಿಶ್ವದಲ್ಲಿದ್ದಂತ ಪ್ರತಿಯೊಂದು ವಸ್ತುಗಳು ಗೋಳಾಕಾರವಾಗಿರುವುದನ್ನು ಕಾಣ್ತೀವಿ. ಈ ಗೋಳವನ್ನ ಸಮತಲಾಕೃತಿಯಲ್ಲಿ ಬರೆದಾಗ, ಸಮತಲಾಕೃತಿ ಅಂದ್ರೆ ಈ ಒಂದು ಪ್ಲೇಟ್ ಮೇಲೆ ಸಮತಲ ಆಕೃತಿ ಮೇಲೆ ನಾವು ಬರೆದಿಲ್ಲ ಅಂದ್ರೆ ಅದು ಕೂಡ ಏನಾಗಿರ್ತದೆ ಅಂತ ಅದು ವೃತ್ತ ಕಟ್ತೀವಿ. ಗೋಳ ಆಗೋದಿಲ್ಲ, ಸಮತಲಾಕೃತಿ ಮೇಲೆ ಬರೆದಿಲ್ಲ ಅಂದ್ರೆ ಅದು ವೃತ್ತ ವಿಶ್ವದಲ್ಲಿ. ವೃತ್ತವು ಸಮಯವನ್ನು ಪ್ರತಿನಿಧಿಸುತ್ತದೆ. ಆ ವೃತ್ತ ಅದು ಗಡಿಯಾರವನ್ನು ನೋಡ್ತೀವಿ, ಅದು ಏನ್ ಮಾಡ್ತೈತಿ, ಸಮಯವನ್ನು ತೋರಿಸ್ತೈತಿ, ಅಥವಾ ಪ್ರಗತಿಯನ್ನು ತೋರಿಸ್ತೈತಿ, ಅಥವಾ ಯುಗತಿಯನ್ನು ತೋರಿಸ್ತೈತಿ, ಚಿಕ್ಕ ಬಿಂದುವನ್ನು ಪ್ರತಿನಿಧಿಸ್ತೈತಿ. ಅದೇ ರೀತಿ ಮಹಾಸಿಂಧುವನ್ನು ಕೂಡ ಪ್ರತಿನಿಧಿಸ್ತೈತಿ. ಇದನ್ನು ನಾವು ಏನು ಕರಿತೀವಿ, ಶೂನ್ಯ ಅಂತ ಕರಿತೀವಿ. ನಾವು ವೃತ್ತದ ಬಗ್ಗೆ ನಾವು ಇವತ್ತ ಒಂದು ಹಿನ್ನೆಲೆಯನ್ನ ಹೇಳಿ ಕರಿತಿದ್ದೀನಿ ಅಂತ. ನಾವು ಈ ವೃತ್ತವನ್ನು ನಾವು ಹುಟ್ಟಿದಾಗಿನಿಂದ ಹಿಡಿದು ಸಾಯುವ ತನಕ ಎಲ್ಲ ಶಕ್ತಿಯನ್ನು ಕೊಡ್ತಕ್ಕಂಥ ಶಕ್ತಿಯ ಕೇಂದ್ರಗಳು ನಮ್ಗೆ ಏನಾಗಲ್ಲ. ಇವತ್ತ ಶಕ್ತಿಯ ಕೇಂದ್ರಗಳು ಅಂತ ಅವು ಕೂಡ ವೃತ್ತಾಕಾರವಾಗಿದಾವ. 7 ಚಕ್ರಗಳನ್ನು ಬರ್ತಾವು. ಆ ಚಕ್ರ ಅಂದ್ರೆ ಅವು ವೃತ್ತಗಳು. ವೃತ್ತಗಳು ಅಂದ್ರೆ ಒಂದು ಸುಲಭ ನೆನಪಾಗತ್ತ ಏನದ, ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣ ಮುದಚ್ಯತೆ ಪೂರ್ಣಶ್ಯ ಪೂರ್ಣಮಾದಾಯ ಪೂರ್ಣಮೇವ ಶಿಷ್ಯತೆ ಅಂತ ಹೇಳ್ತೇವೆ ನಾವು. ಪೂರ್ಣಮೇವ ಶಿಷ್ಯತೆ ಅಂದ್ರೆ ಇವತ್ತ ವೃತ್ತದ ಬಗ್ಗೆ ನಾವು ಇಷ್ಟೆಲ್ಲ ತಿಳ್ಕೊಂಡ್ಮ್ಯಾಗ ಇವತ್ತ ನಾವು 8th ಕ್ಲಾಸ್ ಆಗಿರ್ಬೋದು, ಇವತ್ತು 9th ಕ್ಲಾಸ್ ಆಗಿರ್ಬೋದು, 10th ಕ್ಲಾಸ್ ಒಳಗೆ ನಾವು ಆ ವೃತ್ತಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. 7ನೇದಕ್ಕೂ ಕೂಡ ಕಲ್ತೀವಿ. ಈಗ ವೃತ್ತದ ಬಗ್ಗೆ ನಾವು ಹೇಳೋದಾದ್ರೆ ಇವತ್ತ ವೃತ್ತಕ್ಕೆ ಸಂಬಂಧಪಟ್ಟಂಗ ಇವತ್ತು ನಾವು ಇಲ್ಲಿ ನೋಡ್ತೀವಿ. ಒಂದು ವೃತ್ತದ ಈ ವೃತ್ತದ ನಾವು ತಗೊಂಡಿ ಬಂದ್ರೆ ಏನಂದ್ರೆ ವಿಜ್ಞಾನ ಕರಿತೀವಿ, ವೃತ್ತದ ಕೇಂದ್ರ ಅಂತ ಕರಿತೀವಿ. ಅಂದ್ರೆ ವೃತ್ತದ ಕೇಂದ್ರದಿಂದ ಸಮ ದೂರದಲ್ಲಿರ್ತಕ್ಕಂಥ ಈ ಬಿಂದುಗಳ ಒಂದು ಪಥವನ್ನು
ಡೆಫಿನಿಷನ್ ಕೂಡ ನಾವು ನೋಡಿದ್ವಿ ಈಗಾಗಲೇ. ಹಂಗಾರೆ ಈ ವೃತ್ತಕ್ಕೆ ಸಂಬಂಧಪಟ್ಟಂಗ ಇವತ್ತು ಬೇರೆ ಬೇರೆ ಒಂದು ನಾವು ಇಲ್ಲಿ ಫಲಿತಾಂಶಗಳನ್ನು ಕಲಿತೀವಿ. ಈ ಮೊದಲನೇದಾಗಿ ಚಕ್ರೀಯ ಚತುರ್ಭುಜಗಳು ಹಾಗೂ ಅದರ ಗುಣಲಕ್ಷಣಗಳು ಅಂತ ಬರ್ತದೆ. ಇವತ್ತ ಚಕ್ರೀಯ ಚತುರ್ಭುಜ ಅಂದ್ರೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ ನಾವು ಏನ್ ತೋರಿಸ್ತೀವಿ ಅಂದ್ರೆ ಇಲ್ಲೇ ವೃತ್ತದ ಮೇಲೆ 4 ಬಿಂದುಗಳನ್ನು ತಗೊಂಡು ಅಂದ್ರೆ ಈ ಬಿಂದುಗಳನ್ನು ನಾವು ಜೋಡಿಸಿದ್ವಿ ಅಂದ್ರೆ ಇದು ನಾವೇನು 4 ಬಿಂದುಗಳು ಏನಿರ್ತಾವಂದ್ರೆ ವೃತ್ತದ ಪರಿಧಿ ಮೇಲೆ ಈ ವೃತ್ತದ ಪರಿಧಿ ಮೇಲೆ ಇರ್ತಕ್ಕಂಥ 4 ಬಿಂದುಗಳನ್ನ ಇದೊಂದು ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಅಂದ್ರೆ ಈ ಚಕ್ರೀಯ ಚತುರ್ಭುಜ ಇದರ ಗುಣಲಕ್ಷಣಗಳನ್ನು ನಾವು ಇದನ್ನ ತೋರಿಸಬಹುದು. ಇದೊಂದು ಮಾಡೆಲ್ ಅದ. ಅಂದ್ರೆ ಈ ಮಾಡೆಲ್ ನಾವು ಏನ್ ಮಾಡ್ಬೋದು ಅಂದ್ರೆ ಇಲ್ಲೇ ಸಿಂಪಲ್ ಆಗಿ ಏನಂತ ಒಂದು ಸಣ್ಣಾಗಿ ಶೀಟ್ ತಗೊಂಡಿವಿ. ಸಣ್ಣಾಗಿ ಶೀಟ್ ತಗೊಂಡಿದ್ದಕ್ಕೆ ಒಂದು ವೃತ್ತ ತೆಗೆದಿವಿ. ಇಲ್ಲೇ ಆ ವೃತ್ತದ ಮೇಲೆ ಮಾಡಿವಿ ಅಂದ್ರೆ ರಂಧ್ರಗಳನ್ನು ಹಾಕಿವಿ. ಆ ರಂಧ್ರಗಳಲ್ಲಿ ನಟ್ಟ ಬೋಲ್ಟ್ಗಳನ್ನು ಜೋಡಿಸಿ ಮಾಡಿವಿ. ಹಂಗಾರೆ ಇಲ್ಲೇ ಕೋನಮಾಪಕಗಳನ್ನು ಜೋಡಿಸಿದ್ ನಾವು. ಈ ಕೋನಮಾಪಕಗಳನ್ನು ಯಾಕೆ ಜೋಡಿಸಿವಪ್ಪ ಅಂದ್ರೆ ನೀವೇ ಏನ್ ಮಾಡ್ಬೋದು ಅಂದ್ರೆ ಪ್ರತಿ ಕೋನ ಎಷ್ಟು ಡಿಗ್ರಿ ಅದ ಆ ಕೋನಗಳನ್ನು ಕೂಡ ನೀವು ಅಳತೆ ಮಾಡ್ಲಿಕ್ಕೆ ಈಸಿ ಆಗುತ್ತಾ ಅಂತ ತಿಳ್ಕೊಂಡು ನಾವೇನ್ ಮಾಡಿರುತ್ತೆ ಕೋನಮಾಪಕಗಳನ್ನು ಬಳಸಿವಿ. ಹಂಗಾರೆ ಚಕ್ರೀಯ ಚತುರ್ಭುಜ ಅಂದ್ರೆ ಇಲ್ಲಿ 4 ಬಿಂದುಗಳನ್ನು ಹೋಗ್ತಿಲ್ಲ. ಹಂಗಾರೆ ಇಲ್ಲಿಂದ ಇಲ್ಲಿಗೆ 2 ಬಿಂದು ಅದು, ಇದು 3, ಇದು 4 ಬಿಂದುಗಳು ಕಾಣಿಸ್ತತಿ. ಹಂಗಾರೆ ಎ ಬಿ ಸಿ ಡಿ ಈ 4 ಬಿಂದುಗಳು ಎದ್ರ ಮೇಲೆ ಅದಾವು? ವೃತ್ತದ ಪರಿಧಿ ಮೇಲೆ ಇದಾವೆ. ಹಂಗಾರೆ ಪರಿಧಿ ಮೇಲೆ ಇದ್ದಾಗ ಇದರ ಗುಣಲಕ್ಷಣಗಳನ್ನ ಏನ್ ಹೇಳ್ತು ಅಂದ್ರೆ ಅಭಿಮುಖ ಕೋನಗಳ ಮೊತ್ತ. ಈ ಕೋನ ಕೂಡಿಸಿ 180 ಡಿಗ್ರಿ ಇರ್ತೈತಿ. ಇಲ್ಲೇ ನೀವು ಈ ಕೋನವನ್ನು ಅಳಿಬಹುದು. ಇಲ್ಲಿಂದ ಈ ಕೋನ ಎಷ್ಟದ ಅಂದ್ರೆ ಈ ಕೋನವನ್ನು ನೀವು ಅಳದ್ರಿ ಅಂದ್ರೆ ಇದು 90 ಡಿಗ್ರಿ. ಹಂಗಾರೆ ಇದು 90 ಅದ. ಇಲ್ಲಿಂದ ನೀವು ಸರಿಸ್ಕೊಂಡ್ರಿ ಅಂದ್ರೆ ಈ ಕೋನ 90 ಅದ, ಈ ಕೋನ 90, 185. ನೆಕ್ಸ್ಟ್ ಈ ಕೋನವನ್ನು ನೀವು ಕುಡಿಸ್ಕೊಂಡ್ರೆ ಅಂದ್ರೆ ಇದು ಏನಾಗುತ್ತೆ? ಇದು 90 ಆಗುತ್ತೆ. ಈ ಕಡೆ ಕುಡಿಸ್ಕೊಂಡ್ರೆ ಇದು 90 ಆಗುತ್ತೆ. ಹಂಗಾರೆ 94 ಕೋನಗಳು ಕುಡಿಸಿದ್ವು ಅಂದ್ರೆ 90 × 4 ಅಂದ್ರೆ 360 ಡಿಗ್ರಿ ಏನಾಗುತ್ತೆ ಅಂದ್ರೆ ಈ 4 ಕೋನಗಳ ಮೊತ್ತ ಆಗತ್ತೆ. ಹಂಗಾರೆ ಚಕ್ರೀಯ ಚತುರ್ಭುಜದ ಗುಣಲಕ್ಷಣ ಏನಂತಪ್ಪ ಅಂದ್ರೆ ಚಕ್ರೀಯ ಚತುರ್ಭುಜದಲ್ಲಿ 4 ಶೃಂಗಗಳ ಮೇಲೆ ಇರ್ತೈತಿ, ಪರಿಧಿ ಮೇಲೆ ಇರ್ತಾವ 4 ಶೃಂಗಗಳು. ಇದಕ್ಕೆ ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ವೃತ್ತದ ಪರಿಧಿಯ ಮೇಲೆ 4 ಬಿಂದುಗಳು ಇದ್ದು ಅಂದ್ರೆ ಅದಕ್ಕೆ ಚಕ್ರೀಯ ಚತುರ್ಭುಜ ಅಂತ ಕರಿತೀವಿ. ಈ ಚಕ್ರೀಯ ಚತುರ್ಭುಜದ ಅಭಿಮುಖ ಕೋನಗಳ ಮೊತ್ತ ಎಷ್ಟು ಇರಬೇಕು? 180 ಡಿಗ್ರಿ ಇರ್ತೈತಿ. ಹಂಗಾರೆ ಇದು ಕೂಡಿ 180 ಆಗುತ್ತೆ, ಇದು ಕೂಡಿ 180 ಆಗುತ್ತೆ. 180 ಅಂದ್ರೆ 360 ಡಿಗ್ರಿಯನ್ನು ನಾವು ಕಾಣ್ತೀವಿ. ಇದು ಚಕ್ರೀಯ ಚತುರ್ಭುಜ. ಹಂಗಾರೆ ಇದನ್ನ ನಾವು ಈ ಮಾಡೆಲ್ ತಗೊಂಡು ತೋರಿಸ್ಬೋದು. ಹುಡುಗರು ಏನ್ ಮಾಡ್ತಾರೆ? ತಾವೇ ಲೆಕ್ಕಾಚಾರ ಮಾಡ್ತಾರೆ. ಹಂಗಾರೆ ಯಾವ ಕೋನ ಎಷ್ಟೆಷ್ಟು ಅನ್ನೋದನ್ನ ಅಳಿತಾರ. ಅಳದು ಇವತ್ತ ಅದ್ರ ಗುಣಲಕ್ಷಣಗಳನ್ನ ಅವ್ರು ಏನ್ ಮಾಡ್ತಾರೆ? ವಿದ್ಯಾರ್ಥಿಗಳು ತಿಳ್ಕೊತಾರ. ಇದಾದ್ಮೇಲೆ 2ನೇ ಲಕ್ಷಣ ಯಾವ್ದು ಬರುತ್ತಪ್ಪ ಅಂದ್ರೆ ಇಲ್ಲಿ ಇವತ್ತ 1ನೇ ಲಕ್ಷಣವನ್ನು ನೋಡಿದ್ವಿ ನಾವು. 2ನೇದು ಏನಂದ್ರೆ ಅಧಿಕ ವೃತ್ತಖಂಡ, ಲಘು ವೃತ್ತಖಂಡ, ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಹಂಗಾರೆ ಅಧಿಕ ವೃತ್ತಖಂಡ ಅಂದ್ರೆ ಇಲ್ಲಿ ಒಂದು ರಬ್ಬರ್ ಬ್ಯಾಂಡ್ ತಗೊಂಡು ನಾ ಏನ್ ಮಾಡ್ತೀನಿ ಅಂದ್ರೆ ಈ ವೃತ್ತವನ್ನು 2 ಭಾಗ ಮಾಡ್ತೀನಿ ನಾನು. ಇಲ್ಲಿ ಕಾಣಿಸ್ತತಿ. ಇಲ್ಲಿ 2 ಭಾಗ ಮಾಡಿದ್ರೆ ಇಲ್ಲಿಂದ ಇಲ್ಲಿ ಮಾಡಿದ್ರೆ ಏನಾಗುತ್ತದೆ? ಮಧ್ಯದೊಳಗೆ ಹಾಕಿದ್ರೆ ಏನಾಗುತ್ತೆ? ಇದೇನಾಗುತ್ತೆ? 2 ಭಾಗ ಆಯ್ತು. ಇದಕ್ಕೆ ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಈ ಕಡೆ ಒಂದು ವೃತ್ತ ಅದ, ಇದು ಅರ್ಧ ಅದ, ಈ ಕಡೆ ಅರ್ಧ ಅದ, ಇದಕ್ಕೆ ಅರ್ಧ ವೃತ್ತಖಂಡ. ಹಂಗಾರೆ ಇದಕ್ಕೆ ವ್ಯಾಸ ಅಂತ ಕರಿತೀವಿ. ಈ ವ್ಯಾಸ ಏನ್ ಮಾಡುತ್ತಂದ್ರೆ ಈ ಕಂಸ ಮತ್ತು ಈ ವ್ಯಾಸ ಇವುಗಳಿಗೆ ಆವರಿಸಿರ್ತಕ್ಕಂಥ ಈ ಭಾಗಕ್ಕೆ ನಾವು ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಈ ಕಡೆ ಭಾಗವನ್ನ ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಇಲ್ಲಿ ಅರ್ಧ ವೃತ್ತಖಂಡವನ್ನು ಮಕ್ಕಳಿಗೆ ತೋರಿಸಬಹುದು ನಾವು. ಮುಂದೆ ಅದೇ ರೀತಿಯಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ರೀತಿ ತೋರಿಸ್ತೀನಿ. ಇದನ್ನ ಇಲ್ಲಿಂದ ಇದರಿಂದ ಹಾಕೊಂಡು ಇಲ್ಲಿ ಹಾಕೋತೀನಿ. ಇಲ್ಲಿ ಏನಂತಂದ್ರೆ 2 ಭಾಗ ಆಗ್ತದೆ. 2 ಭಾಗಗಳು ಸಮಯ ಇಲ್ಲ, ಅಗಲ ಸಮಯ ಇದ್ದು. ಇಲ್ಲಿ ಏನದ? ಇದು ದೊಡ್ಡದದ, ಈ ವೃತ್ತಖಂಡ ದೊಡ್ಡದದ, ಈ ವೃತ್ತಖಂಡ ಏನದ? ಚಿಕ್ಕದದ. ಹಂಗಾರೆ ದೊಡ್ಡದಿರ್ತಕ್ಕಂಥ ವೃತ್ತಖಂಡಕ್ಕೆ ನಾವು ಏನಂತ ಕರಿತೀವಿ? ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಈ ಕಡೆ ಇರ್ತಕ್ಕಂಥ ಚಿಕ್ಕದಾಗಿರ್ತಕ್ಕಂಥ ಈ ಭಾಗವನ್ನು ನಾವೇನಂತ ಕರಿತೀವಿ? ಇದಕ್ಕೆ ನಾವೇನಂತ ಕರಿತೀವಿ? ಜ ಅಂತ ಕರಿತೀವಿ. ಹೌದು, ಇದು ಜ ಮತ್ತು ಈ ಕಂಸ ಇವುಗಳಿಂದ ಆವರ್ತಿರ್ತಕ್ಕಂಥ ಭಾಗಕ್ಕೆ ನಾವೇನಂತ ಕರಿತೀವಿ? ವೃತ್ತಖಂಡ ಅಂತ ಕರಿತೀವಿ ನಾವು. ಇದು ಲಘು ಚಿಕ್ಕದಾಗಿರ್ತಿ, ಇದು ದೊಡ್ಡದದ. ಅಂದ್ರೆ 2 ವೃತ್ತಖಂಡಗಳನ್ನು ಕಾಣ್ತೀವಿ. ಹಂಗಾರೆ ಇಲ್ಲಿ ಏನದ ಅಂದ್ರೆ ನಮ್ಗೆ ವೃತ್ತಖಂಡದಲ್ಲಿ ಉಂಟಾಗ್ತಕ್ಕಂಥ ಕೋನಗಳು ಎಂತಾಗುತ್ತವು ಇಲ್ಲೇ ಈಗ ನೋಡ್ತೀವಿ ನಾವು. ಈ ವೃತ್ತಖಂಡದಲ್ಲಿ ಮುಂದೆ ಇದ್ರಾಗ ನೆಕ್ಸ್ಟ್ ಏನ್ ಅಭ್ಯಾಸ ಮಾಡ್ತೀವಿ? ವೃತ್ತಗಳಿಗೆ ಸಂಬಂಧಿಸಿದ ಪದಗಳಾದ ತ್ರಿಜ್ಯ, ವ್ಯಾಸ, ಜ, ಕಂಸ ಮುಂತಾದವುಗಳ ಪರಿಚಯವನ್ನು
ನಮ್ಗೆ ಈಗಾಗಲೇ ಗೊತ್ತದ ಏನೇನು ಗೊತ್ತೈತಿ. ಇಲ್ಲಿ ನಾವು ಇಲ್ಲಿ ನೋಡಿದ್ವಂದ್ರೆ ಇಲ್ಲಿ ಒಂದು ವೃತ್ತ ತೆಗೆದ್ವಂದ್ರೆ ಇಲ್ಲೇ ವೃತ್ತ ತೆಗಿದ್ರಿ. ವೃತ್ತ ತೆಗೆದ್ನಾಗ ಏನಂದ್ರೆ ಇಲ್ಲಿಂದ ಇದಕ್ಕೆ ಏನ್ ಕರಿತೀವಿ ನಾವು ಇದಕ್ಕೆ ತ್ರಿಜ್ಯ ಅಂತ ಕರಿತೀವಿ. ಇದು ತ್ರಿಜ್ಯ. ಮುಂದೆ ಇದು ಪೂರ್ತಿ ನಾವು ಇಲ್ಲಿಂದ ಇಲ್ಲಿ ತಗೊಂಡ್ರೆ ಇದಕ್ಕೇನು ಮಾಡ್ತೀವಿ, ಇದು ವ್ಯಾಸ ಅಂತ ಕರಿತೀವಿ. ವ್ಯಾಸ. ನೆಕ್ಸ್ಟ್ ಇದನ್ನ ತಗೊಂಡಿದ್ರೆ ಇದಕ್ಕೆ ಜ ಅಂತ ಕರಿತೀವಿ. ಜ. ಹಂಗಾರೆ ಈ ರೀತಿ ಏನು ಕರಿತೀವಿ ಇದಕ್ಕೆ, ಈ ಪೂರ್ತಿ ಭಾಗಕ್ಕೆ ಏನು ಕರಿತೀವಿ, ಪರಿಧಿ. ಪರಿಧಿ ಸರ್ಕಂಫರೆನ್ಸ್ ಅಂತ ಕರಿತೀವಿ. ಹಂಗಾರೆ ಎಲ್ಲ ಮುಂದೆ ಈ ಭಾಗಕ್ಕೆ ನಾವು ಏನು ಕರಿತೀವಿ, ಇದಕ್ಕೆ ಇಷ್ಟ ಇತ್ತಂದ್ರೆ ಇದಕ್ಕೆ ಕಂಸ ಅಂತ ಕರಿತೀವಿ. ಇದೇನಿದೆ ಕಂಸ. ಈ ರೀತಿ ನಾವು ಇಲ್ಲಿ ವೃತ್ತದ ಕೇಂದ್ರ ಬಿಂದು ಅಂತ ತಗೋತೀವಿ. ಈ ರೀತಿ ನಾವು ವೃತ್ತಕ್ಕೆ ಸಂಬಂಧಿಸಿರ್ತಕ್ಕಂಥ ಎಲ್ಲಾ ಪದಗಳನ್ನ ನಾವು ನೋಡ್ಲಿಕ್ಕೆ ತ್ರಿಜ್ಯ ಅಂದ್ರೆ ಗೊತ್ತದ, ಆಮೇಲೆ ವ್ಯಾಸ ಗೊತ್ತಾಗತ್ತಿ, ಚಾ ಗೊತ್ತಾಗತ್ತ, ಕಂಸ ಇವು ಮುಂತಾದ ಪರಿಚಯಗಳನ್ನ ಇದನ್ನೇ ಮಾಡ್ಬೋದು ನಾವು. ಇದ್ರೊಳಗ ನಾವು ಇಲ್ಲೇ ಮಾಡ್ತೀವಿ ನಾವು ಲಕ್ಷ ಕೊಡ್ರಿ ಕಡೆ ಇಲ್ಲೇ ಇಲ್ಲಿಂದ ಹಿಡ್ಕೊಂಡು ಇಲ್ಲೇನದಲ್ಲ ಇದು ಏನಿದು ವೃತ್ತದ ತ್ರಿಜ್ಯ. ಮುಂದೆ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತಗೊಂಡಿವಿ ಅಂದ್ರೆ ಇಲ್ಲಿಂದ ಹಿಡ್ಕೊಂಡು ನಾವು ಇಲ್ಲಿ ವೃತ್ತದ ಕೇಂದ್ರದ ಮುಖಾಂತರ ಇಲ್ಲೇ ಮಾಡ್ತೀವಿ, ಇಲ್ಲಿಂದ ಈ ಕಡೆ ತಗೋತೀವಿ ನಾವು, ಇಲ್ಲಿಂದ ಹಿಂಗೆ ತಗೋತೀವಿ. ಇದು ಏನಿದು ವ್ಯಾಸ, ಹೌದು. ಆಮೇಲೆ ಇಲ್ಲಿಂದ ನಾವು ಈ ಕಡೆ ತಗೊಂಡಿವಿ ಅಂದ್ರೆ ಇಲ್ಲಿಂದ ಇಲ್ಲಿ ತಗೋತೀವಿ, ಇದು ಜ. ತಿಳಿತು. ಇದರ ಈ ಎಲ್ಲಾ ಪದಗಳು ಈ ಒಂದು ಮಾಡೆಲ್ ನಲ್ಲಿ ನಾವು ಏನ್ ಮಾಡಬಹುದು, ತೋರಿಸಲಿಕ್ಕೆ ಸಾಧ್ಯದ. ಇದಾದ್ಮೇಲೆ ನೆಕ್ಸ್ಟ್ ಏನ್ ತೋರಿಸ್ತು ಅಂದ್ರೆ ವೃತ್ತದ ಕೇಂದ್ರದಲ್ಲಿ ಉಂಟಾದ ಕೋನಗಳು. ಇಲ್ಲಿ ವೃತ್ತದ ಕೇಂದ್ರದಲ್ಲಿ ಉಂಟಾದ ಕೋನವು ಪರಿಧಿ ಕೋನದ 2ರಷ್ಟು ಇರುತ್ತೆ. ಪರಿಧಿ ಕೋನದ 2ರಷ್ಟು ಇರುತ್ತೆ. ಇಲ್ಲಿ ಹೆಂಗಂದ್ರೆ ನಿಮ್ಮ 10th ನಾವು ನೋಡ್ತೀವಿ, ಇಲ್ಲೇನದ ಇದು ವೃತ್ತದ ಇಲ್ಲೇ ವೃತ್ತ ಕೇಂದ್ರ ಅಂತ ಬರುತ್ತೆ. ಇಲ್ಲಿಂದ ಹಿಡ್ಕೊಂಡು ಇಷ್ಟು ಮಾಡಿದ್ವಿ ಅಂದ್ರೆ ಇಲ್ಲಿ ಬರೋದು ಇದು ಕಾಣಿಸುತ್ತೆ, ಇದು ವೃತ್ತದ ಕೇಂದ್ರ. ಇದು ಇಲ್ಲೊಂದು ಇಲ್ಲೊಂದು ಹಾಕ್ತೇನೆ ರಬ್ಬರ್ ಬ್ಯಾಂಡ್. ಇಲ್ಲಿಂದ ನಾ ಏನ್ ಮಾಡ್ತೀನಿ, ಇಲ್ಲಿಂದ ಈ ಕಡೆ ಹಾಕೋತೀನಿ, ಇಲ್ಲಿ ಹಾಕೋತೀನಿ, ಇಲ್ಲಿ ಹಾಕೊಂಡು ನೋಡು. ಈಗ ಇಲ್ಲೇನದಂದ್ರೆ ಈ ಕೋನ ಇದು ಕೋನ. ಈ ಕೋನವನ್ನು ನಾವು ಏನಂತ ಕರಿತೀವಿ, ಪರಿಧಿ ಕೋನ ಅಂತ ಕರಿತೀವಿ. ಈ ಕೋನವನ್ನು ನಾವು ಏನ್ ಕರಿತೀವಿ, ಪರಿಧಿ ಕೋನ. ಈ ಕೋನವನ್ನ ಕೇಂದ್ರ ಕೋನ ಅಂತ ಕರಿತೀವಿ. ಇಲ್ಲೇನ್ ಹೇಳ್ತಾವ, ಉಂಟಾದ ಕೋನ ಪರಿಧಿ ಕೋನದ 2ರಷ್ಟು ಇರುತ್ತದೆ. ಕೇಂದ್ರದ ವೃತ್ತದ ಕೇಂದ್ರದಲ್ಲಿ ಉಂಟಾದ ಕೋನವು, ವೃತ್ತದ ಕೇಂದ್ರ ಇದು, ಈ ಕೇಂದ್ರದಲ್ಲಿ ಉಂಟಾಗಿರ್ತಕ್ಕಂಥ ಕೋನ ಈ ಪರಿಧಿ ಕೋನದ 2ರಷ್ಟು ಇರುತ್ತೆ. ಇದು 30 ಡಿಗ್ರಿ ಇದ್ರೆ ಇಲ್ಲಿಂದ ನಾ ಏನು ನೋಡ್ತೀನಿ, ಎಷ್ಟದ ಇಲ್ಲಿ 50 ಡಿಗ್ರಿ ಐತಿ. ಹಂಗಾರೆ ಈ ಕೋನವನ್ನು ನಾವು 0 ಸೆಟ್ ಮಾಡಿದ್ರೆ ಇಲ್ಲಿ ನೋಡಿದ್ರೆ ಇದು ಎಷ್ಟಾಗದ 100 ಅದ. ಇಲ್ಲಿ ನೋಡ್ರಿ, ನೀವು ಅಳತಿ ಮಾಡ್ಬೋದು, ನಿನ್ನ ಬಾ ಇಲ್ಲಿ ಬಾ. ಈ ಕೋನ ನೋಡಿ ಎಷ್ಟದ, ಇದು ಅಳತಿ ಮಾಡಿ ನೋಡ್ರಿ, ಇಲ್ಲಿಂದ ನೋಡಿ ಎಷ್ಟು ಡಿಗ್ರಿ ಅದ, ಇದು 50 ಐತಿ. ಈ ಕೋನ 0 ಐತಿ. 0ದಿಂದ ಸ್ಟಾರ್ಟ್ ಮಾಡ್ತೀವಿ. 0ದಿಂದ ಸ್ಟಾರ್ಟ್ ಮಾಡಿ ನೋಡಿ ಎಷ್ಟೈತಿ, ಎಷ್ಟೈತಿ 100 ಆಗಿದೆ. ಹಂಗಾರೆ ಇದು 50 ಇತ್ತು ಅಂದ್ರೆ ಇದು 100 ಇರ್ತದೆ. ಅಂದ್ರೆ ಇದರ ಡಬಲ್ ಇದು ಇರ್ತೈತಿ ಅಂತ ಬರ್ತದೆ. ಕೇಂದ್ರ ಕೋನವು ಪರಿಧಿ ಕೋನದ 2ರಷ್ಟು ಇರುತ್ತದೆ. ಈ ಒಂದು ಮಾಡೆಲ್ದಿಂದ ನಾವು ಏನ್ ಮಾಡ್ಬೋದು ಅಂದ್ರೆ ಇದನ್ನ ತಿಳ್ಕೊಳ್ಳಿಕ್ಕೆ ನೀವೇ ಕ್ಯಾಲ್ಕುಲೇಟ್ ಮಾಡ್ತೀರಿ, ಇಲ್ಲಿ ತಿಳ್ತಿಲ್ಲ, ಇದನ್ನ ನೀವೇ ನೋಡಿ ಏನ್ ಮಾಡ್ಬೋದು ಅಂತ ಕಲಿತೀರಿ. ಈ ಮಾಡೆಲ್ ಅನ್ನು ನೋಡಿ ಕಲಿತೀರಿ, ಹೌದಾ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲೊಂದು ನೋಡಿ, ಇಲ್ಲಿ ತ್ರಿಜ್ಯಾಂತರ ಖಂಡ ಅಂತ ಬರುತ್ತೆ ನಿಮ್ಗೆ ಎಸ್.ಎಲ್.ಸಿ ಒಳಗೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡ ಅಂತ ಬರುತ್ತೆ. ಹಂಗಾರೆ ತ್ರಿಜ್ಯಾಂತರ ಖಂಡ ಅಂದ್ರೆ ಇದು ತ್ರಿಜ್ಯ, 2 ತ್ರಿಜ್ಯಗಳು ಮತ್ತು ಅವುಗಳಿಂದ ಉಂಟಾಗಿರ್ತಕ್ಕಂಥ ಒಂದು ಕೋನ. ಇದೊಂದು ತ್ರಿಜ್ಯ ಅದ. ಇಲ್ಲಿಂದ ಏನದ, ಇಲ್ಲಿಂದ ಇಲ್ಲಿ ಒಂದು ತ್ರಿಜ್ಯ ಅದ, ಇದೊಂದು ತ್ರಿಜ್ಯ. ಈ ಕಡೆ ಒಂದು ತ್ರಿಜ್ಯ ಬರ್ತೈತಿ. ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಏನದ, ಇಲ್ಲೊಂದು ತ್ರಿಜ್ಯ ಅದ. ಈ 2 ತ್ರಿಜ್ಯಗಳ ನಡುವಿರ್ತಕ್ಕಂಥ ಇದಕ್ಕೆ ನಾವು ತ್ರಿಜ್ಯಾಂತರ ಖಂಡ ಅಂತ ಕರಿತೀವಿ. ಅಂದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ನಾವು ಏನ್ ಮಾಡಬಹುದು, ಕಂಡುಹಿಡಿಯಬಹುದು. ಇದಕ್ಕೆ ಕಂಸ ಅಂತ ಕರಿತೀವಿ. ಕಂಸದ ಉದ್ದವನ್ನ ಕಂಡುಹಿಡಿಯಬಹುದು. ಹಂಗಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ ಸೂತ್ರ ಏನದ, ಇಲ್ಲಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇಟ್ಕೊಂಡು θ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು πr². ಇಲ್ಲೇನದ θ ಡಿವೈಡೆಡ್ ಬೈ 360
ಥೀಟಾ ಅಂದ್ರೆ ನಾ ಇಲ್ಲೇ ಮಾಡ್ತೀನಿ 0 ದಿಂದ ಹಿಡ್ಕೊಂಡು ಈ ಕೋನ ತಗೊಂಡೆ ಅಂದ್ರೆ ಇದು 90 ಡಿಗ್ರಿ ಅದ. ಹಂಗಾರೆ ಥೀಟಾ ಎಷ್ಟತ್ತು 90 ಆಯ್ತು. ಇದ್ರೊಳಗೆ ನಾವು ಬೆಲೆ ಹಾಕಿದ ಥೀಟಾ ಅಂದ್ರೆ 90, 360, ಪೈ ಅಂದ್ರೆ 22/7 ಹಾಕ್ತೀವಿ. ಆರ್ ಅಂದ್ರೆ ತ್ರಿಜ್ಯ, ಇಲ್ಲಿಂದ ಏನು ತ್ರಿಜ್ಯ ಅದ ಅದ್ರ ಬೆಲೆ ಏನು ತುಂಬಿದ್ರೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ನಮ್ಗೆ ಏನಾಗೈತಿ ಸಿಗ್ತೈತಿ. ಹಂಗಾರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡು ಹಿಡಿಬಹುದು. ಕಂಸದ ಉದ್ದ ಇಲ್ಲೇ ಕಂಸದ ಉದ್ದ ಉದ್ದವನ್ನು ಕಂಡು ಹಿಡಿಬೇಕಾದ್ರೆ ಒಂದು ಸೂತ್ರ ಅದ. ಏನದ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2πr. ಈ ಸೂತ್ರ ಹಾಕ್ತೀವಿ. ಈ ಸೂತ್ರ ಹಾಕಿ ಈ ಕಂಸ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ತನಕ ಇದು ಎಷ್ಟು ಉದ್ದ ಐತಿ ಅನ್ನೋದು ನಾವು ಲೆಕ್ಕಾಚಾರ ಮಾಡಬೇಕು. ಅವಾಗ ಕ್ವಶನ್ ಕೇಳಿದ್ರೆ ಉತ್ತರ ಹೇಳಕ್ ಬರ್ಬೇಕು. ಮೊದಲನೇದಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸೂತ್ರ ಗೊತ್ತದ, ಥೀಟಾ ಡಿವೈಡೆಡ್ ಬೈ 360 ಇಂಟು πr². ಈ ಸೂತ್ರ ಹಾಕಿ ನಾವು ಏನ್ ಮಾಡ್ಬೋದು, ಇದ್ರ ಏರಿಯಾ ಎಷ್ಟಿದೆ ಅನ್ನೋದು ಕಂಡು ಹಿಡಿಬಹುದು. ಎರಡನೇದಾಗಿ ಹೇಗೆ ಕಂಡು ಹಿಡಿಬಹುದು, ಈ ಕಂಸದ ಉದ್ದ ಎಷ್ಟದ, ಥೀಟಾ ಡಿವೈಡೆಡ್ ಬೈ 360 ಇಂಟು 2πr. ಈ ಸೂತ್ರ ಹಾಕಿ ನಾವು ಏನ್ ಮಾಡ್ಬೋದು, ಕಂಸದ ಉದ್ದವನ್ನ ಕಂಡು ಹಿಡಿಬಹುದು. ಇದು ನಮಗೇನ ಇಲ್ಲೇ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಗೊತ್ತಾಗ್ತದೆ, ಕಂಸದ ಉದ್ದವನ್ನ ನಾವು ಏನ್ ಮಾಡ್ಬೋದು ಇಲ್ಲಿ ಕಂಡು ಹಿಡಿಲಿಕ್ಕೆ ಸಾಧ್ಯ. ನೆಕ್ಸ್ಟ್ ವೃತ್ತಗಳಿಗೆ ಸಂಬಂಧಿಸಿದ ಪ್ರಮೇಯಗಳು ಬರ್ತಾವ. ಇದರಿಂದ ಸುಮಾರು ಒಂದು 12 ಪ್ರಮೇಯಗಳದಾವ. ಆ 12 ಪ್ರಮೇಯಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಇಲ್ಲಿ ಕಂಡು ಹಿಡಿಬಹುದು. ಯಾವ್ದನ್ನ ಇಲ್ಲಿ ನೋಡ್ಕೊಂಡು ಹೋದ್ರೆ ಇಲ್ಲಿ ಬರ್ತದೆ. ಇಲ್ಲಿ 12 ಪ್ರಮೇಯಗಳು ಯಾವಂದ್ರೆ ಇಲ್ಲಿ ನೋಡ್ರಿ, ಜಸ್ಟ್ ಹಂಗೆ ಹೇಳ್ತೀನಿ. ಇದೆ ಒಂದೇ ವೃತ್ತಖಂಡದ ಕೋನಗಳು ಪರಸ್ಪರ ಸಮವಾಗಿರುತ್ತವೆ. ಇಲ್ಲೇ ನೋಡ್ರಿ, ಒಂದೇ ವೃತ್ತಖಂಡದ ಈ ಕೋನ ಈ ಕೋನ ಈ ಕೋನ ಇದೊಂದು ಅಧಿಕ ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು. ಈ ಕೋನಗಳು ಏನಾಗಿರ್ತಾವ, ಪರಸ್ಪರ ಸಮ ಇರ್ತಾವ ಅಂತ ಹೇಳ್ತಾನೆ. ನೆಕ್ಸ್ಟ್ ಇಲ್ಲಿ ಏನದ, ಅಧಿಕ ವೃತ್ತಖಂಡದ ಕೋನಗಳು ಯಾವಾಗಲೂ ಲಘುಕೋನಗಳಾಗಿರ್ತಾವ. ಇಲ್ಲೇನದ, ಇಲ್ಲಿ ಅಧಿಕ ವೃತ್ತಖಂಡ ಮತ್ತು ಲಘು ವೃತ್ತಖಂಡ ಅಂತ ಈಗಾಗಲೇ ಹೇಳಿದ್ ನಾನು. ಇಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ ಇದನ್ನ ನೀವೊಬ್ರು ಯಾರು ಬಂದ ನೋಡ್ರಿ, ಇಲ್ಲಿ ನಾ ಇಲ್ಲಿ ಹಾಕಿನಿ. ಇಲ್ಲಿ ಹಾಕಿದಾಗ ಇಲ್ಲೇನದ, ಇದು ಎಂತ ವೃತ್ತಖಂಡ ಇದು, ಇಲ್ಲಿಂದ ಇಟ್ಕೊಂಡು ಲಘು ವೃತ್ತಖಂಡ. ಲಘು ವೃತ್ತಖಂಡದಲ್ಲಿ ಇರ್ತಕ್ಕಂಥ ಕೋನಗಳು ನೀವ ಈ ಲಘು ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಎಷ್ಟು ಅದಾವ ನೋಡೋರು, ಎಷ್ಟು ಡಿಗ್ರಿ ಅದ ಮೇಲಿಂದ ನೂರು ಎಷ್ಟು ವಿಶಾಲ ಕೂಡ ಇತ್ತು ಎಷ್ಟು ಅದ 100 110 110 ಡಿಗ್ರಿ ನೋಡ್ರಿ. ವಿಶಾಲ ಇದು ವಿಶಾಲ ಕೋನ. ಇದು ಈ ವಿಶಾಲ ಕೋನದಲ್ಲಿ ಉಂಟಾಗಿರ್ತಕ್ಕಂಥ ಕೋನ 110 ಡಿಗ್ರಿ ಅದ. ಇದರ ಅದು ನಿಮ್ಗೆ ಒಂದ್ ಮರ್ಸಿ ಕೇಳ್ತಾನ, ವಿಶಾಲ ಲಘು ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವಾಗಲೂ ಎಂತ ಕೋನಗಳಾಗಿರ್ತಾವ, ಲಘು ವೃತ್ತಖಂಡದಲ್ಲಿ. ಲಘು ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವ ಏನಾಗಿರ್ತಾವ, ವಿಶಾಲ ಕೋನಗಳಾಗಿರ್ತಾವ. 110 ಡಿಗ್ರಿ ಅದ. ಮುಂದೆ ಅಧಿಕ ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕ ಕೋನಗಳು, ಈಗ ಅಧಿಕ ವೃತ್ತಖಂಡದ ಕೊಡ್ಲಿ ನೀವ ನಾ ಏನ್ ಮಾಡ್ತೀನಿ, ಇಲ್ಲಿ ಹಾಕ್ತೀನಿ. ಇಲ್ಲಿ ಕಾಣಿಸ್ತದೆ, ಇಲ್ಲಿಂದ ಇಲ್ಲಿ ಎಷ್ಟು ಡಿಗ್ರಿ ಅದ ನೋಡಿ ಹೇಳು. ಇಲ್ಲಿಂದ ಹೇಳು ಎಷ್ಟು ಡಿಗ್ರಿ ಇದೆ ನೋಡು, ಎಷ್ಟು 70 ಡಿಗ್ರಿ ಗೊತ್ತಾಯ್ತು. ಈಗ ಅಧಿಕ ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕ ಕೋನಗಳು 70 ಡಿಗ್ರಿ ಅಂದ್ರೆ ಲಘು ಕೋನ ವಿಶಾಲ ಕೋನ ಲಘು ಕೋನ. ಹಂಗಾರೆ ಏನ್ ಗೊತ್ತಾಗ್ತದೆ ನಿಮ್ಗೆ, ಏನ್ ಗೊತ್ತಾಗ್ತದೆ, ಏನಾಗಿರ್ತಾವ ಏನಾಗಿರ್ತಾವ ಗೊತ್ತಾಯ್ತು. ವೃತ್ತಖಂಡದಲ್ಲಿ ಕೋನಗಳು ಲಘು ಕೋನಗಳಾಗಿರ್ತಾವು, ಲಘು ವೃತ್ತಖಂಡದಲ್ಲಿ ಇರ್ತಕ್ಕಂಥ ಕೋನಗಳು ಏನಾಗಿರ್ತಾವ, ವಿಶಾಲ ಕೋನಗಳಾಗಿರ್ತಾವು. ಇದನ್ನ ನೀವು ಒಂದೇ ಮಾಡೋದಂತ ತೋರಿಸ್ಬೋದು. ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ನೋಡ್ರಿ ಎಲ್ಲಾ ಕೋನಗಳು ಏನಾಗಿರ್ತಾವ, ಲಘು ವೃತ್ತಖಂಡದಲ್ಲಿ ಉಂಟಾಗಿರ್ತಕ್ಕಂಥ ಕೋನಗಳು ಯಾವಾಗಲೂ ಸಮ ಇರ್ತಾವ. ಇಲ್ಲೇನದ, ನೀವು ಎಷ್ಟು ಬೇಕಾದಷ್ಟು ಹಾಕ್ರಿ. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿಂದ ಹಿಡ್ಕೊಂಡು ಇಲ್ಲೊಂದು ರಬ್ಬರ್ ಬ್ಯಾಂಡ್ ಹಾಕ್ತಿಲ್ಲ, ಇಲ್ಲಿಂದ ಇಲ್ಲಿಗೆ ಹಾಕಿನಿ. ಇದು ಎಂತ, ಇದು ಲಘು ವೃತ್ತಖಂಡ. ಇದು ಈ ಕಡೆ ಏನಿದೆ ಅಧಿಕ ವೃತ್ತಖಂಡ. ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿಂದ ಇಲ್ಲೊಂದು ಕೋನವನ್ನು ತೆಗಿತೀನಿ, ಇಲ್ಲೊಂದು ಹಾಕಿದೆ. ಈ ಕೋನ ನೋಡ್ರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗೆ ಹಾಕ್ತೀನಿ, ಮತ್ತೆ ಇಲ್ಲಿಂದ ಇಲ್ಲಿಗೆ ಹಾಕ್ತೀನಿ.
ಇಲ್ಲಿಂದ ಈ ಕೋನ ನೋಡ್ರಿ. ನೆಕ್ಸ್ಟ್ ಇಲ್ಲೊಂದು ಹಾಕ್ತೀವಿ ನೋಡ್ರಿ. ಇವೆಲ್ಲ ಎಟ್ಟೆಟ್ಟದ ನೀವು ಬಂದು ಹೇಳ್ಬೋದು. ಹಾ, ಇಲ್ಲಿ ನೋಡ್ಬರಿ ಬಾ ನೋಡಿ. ಈ ಕೋನ ಎಷ್ಟೈತಿ ನನಗೆ ಹೇಳು. ಇದು ಎಷ್ಟದ ಇಲ್ಲಿ? ಇಲ್ಲಿಂದ ಇಲ್ಲಿ ನೋಡು. ಇಲ್ಲಿ ಎಷ್ಟದ ಇಲ್ಲಿ? ಇಲ್ಲಿ ಐತೆ ಇದು ಎಷ್ಟೈತೆ? 40. ಬರೀ 40 ಐತಿ. ಇದು 40 ಅದ. ಇದು ಎಷ್ಟದ? ಇಲ್ಲಿಂದ ನೋಡು. ಇಲ್ಲಿಂದ ಈ ಕೋನ ಎಷ್ಟದ? 40 ಅದ. ಇದು ಎಷ್ಟದ? ಇಲ್ಲಿಂದ ನೋಡು. ಇಲ್ಲಿಂದ ಎಷ್ಟದ? 40. ಅಂದ್ರೆ ಏನಾಯ್ತು? ಇದು ಸೇಮ್ ಅದ, ಈ ಕೋನು ಸೇಮ್ ಅದ, ಈ ಕೋನು ಸೇಮ್ ಅದ. ಹಂಗಾರೆ ಎಲ್ಲಾ ಕೋನಗಳು ಏನದವು? ಎಲ್ಲಿದು? ಅಧಿಕ ವೃತ್ತಖಂಡದಲ್ಲಿ. ಅಧಿಕ ವೃತ್ತಖಂಡದಲ್ಲಿ ಇರ್ತಕ್ಕಂಥ ಎಲ್ಲಾ ಕೋನಗಳು ಸಮವಾಗಿರುತ್ತವೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ. ಇಲ್ಲಿ ಪ್ರಮೇಯಗಳನ್ನ ನೋಡ್ತೀವಿ ನಾವು. ಇಲ್ಲಿ ಎಲ್ಲ ನಾವು ಇದನ್ನ ಏನ್ ಮಾಡ್ಬೋದು? ಅಗಲೇ ಹೇಳಿದ್ ನಾನು, ಇದನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಥೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್. ಇದು ಕಂಸದ ಉದ್ದ ಕಂಡುಹಿಡಿತೀವಿ, ಇದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ. ಇಲ್ಲಿ ನಾವು ಏನ್ ಮಾಡ್ಬೋದು? ಈ ಪ್ರಮೇಯಗಳನ್ನ ನೋಡ್ತೀವಿ ನಾವು. ಕಾಣಿಸ್ತಾ ನೋಡಿ. ಇದು ಪ್ರಮೇಯ ಒಂದೇದೇನದ ಇಲ್ಲಿ? ಒಂದು ವೃತ್ತದಲ್ಲಿ ಸಮನಾದ ಜಾಗದ ವೃತ್ತ ಕೇಂದ್ರದಲ್ಲಿ ಸಮನಾದ ಕೋನಗಳನ್ನು ಉಂಟು ಮಾಡುತ್ತವೆ. ಇದು ಒಳ್ಳೆಯ ಪ್ರಮೇಯವನ್ನು ನೋಡಬಹುದು. ಇದ್ರಾಗ ಇದನ್ನ ನೀವು ಸಾಧಿಸಬಹುದು. 9th ಬರೆದದ್ದು. ನೆಕ್ಸ್ಟ್ ಅದೇ ರೀತಿ ಇಲ್ಲಿ ಎರಡನೇ ಇದಾಯ್ತು ನೋಡಿ. ಇಲ್ಲಿ ವಿಲೋಮ ಪ್ರಮೇಯದ ವೃತ್ತದ ಜಾಗದಿಂದ ವೃತ್ತ ಕೇಂದ್ರದಲ್ಲಿ ಏರ್ಪಟ್ಟ ಕೋನಗಳು ಸಮವಾಗಿದ್ದರೆ ಆ ಜಾಗಗಳು ಪರಸ್ಪರ ಸಮವಾಗಿರುತ್ತವೆ. ನೆಕ್ಸ್ಟ್ ಇಲ್ಲಿ ಮೂರನೇದು ಮತ್ತೊಂದು ಪ್ರಮೇಯ ಬರೋದ್ರಿಂದ ಸಾಧಿಸ್ತೀವಿ ನಾವು. ವೃತ್ತ ಕೇಂದ್ರದ ಜಾಗದ ಲಂಬವು ಜಾವನ್ನು ಅರ್ಥಿಸುತ್ತದೆ. ಇದ್ರೆ ನಾವು ಜಾಗವನ್ನು ಲಂಬ ತೆಗೆದಿವಿ, ಸಮಾಗಿ ಭಾಗ ಮಾಡ್ತೀವಿ ಅಂತ ಹೇಳೋದು. ಅಂದ್ರೆ ನಾವು ಇಲ್ಲಿ ಇದೇ ರೀತಿ ನಾವು ಸುಮಾರು 10 ರಿಂದ 12 ಪ್ರಮೇಯಗಳನ್ನು ನಾವು ಏನ್ ಮಾಡ್ಬೋದು? ಈ ಒಂದು ಮಾಡೆಲ್ನಿಂದ ನಾವು ಏನ್ ಮಾಡ್ಬೋದು? ಸಾಧಿಸ್ಬೋದು. ಇನ್ನೆರಡು ಪ್ರಶ್ನೆ ಕೇಳಿ. ವೃತ್ತ ಡೆಫಿನಿಷನ್ ಯಾರು ಹೇಳ್ತೀರಿ? ವೃತ್ತ ಪರಿಧಿ ಕೊಡು. ಕಂಸದ ಉದ್ದವನ್ನು ಕಂಡುಹಿಡಿಯತಕ್ಕಂಥ ಸೂತ್ರ ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. 2 ಪೈ ಆರ್ ಸ್ಕ್ವೇರ್. 2 ಪೈ ಆರ್. ಥೀಟಾ ಡಿವೈಡೆಡ್ ಬೈ 360 ಇಂಟು 2 ಪೈ ಆರ್ ಕೊಡು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯತಕ್ಕಂಥ ಸೂತ್ರ ಏನು? ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಕೊಡು. ಅಂದ್ರೆ ನಾವು ನಮ್ಗೆ ಏನ್ ಗೊತ್ತಾಗಪ್ಪ ಅಂದ್ರೆ ಪ್ರಮೇಯಗಳನ್ನಾಗಿರ್ಬೋದು, ವೃತ್ತಕ್ಕೆ ಸಂಬಂಧಿಸಿದ ಪದಗಳಾಗಿರ್ಬೋದು, ಇನ್ನೂ ಅನೇಕ ಅಂಶಗಳನ್ನ ನಾವು ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಗುಣಲಕ್ಷಣಗಳನ್ನ ನಾವು ಏನ್ ಮಾಡ್ಬೋದು? ವೃತ್ತಕ್ಕೆ ಸಂಬಂಧಿಸಿದ ಗುಣಲಕ್ಷಣಗಳನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಗೊತ್ತಾಯ್ತು? ಥ್ಯಾಂಕ್ ಯು.